ಬ್ರೇಕ್ಫಾಸ್ಟ್ ಮಾಡ್ಕೊಂತ ಹೊಂಟೀನಿ ವಿನಾಯಕ ಮೈಲಾರಿ ಹೋಟೆಲ್ ಹತ್ರ. 86 ವರ್ಷಗಳ ಹಳೆಯ ಒಂದು ಹೋಟೆಲ್ ಅದು. ಸೊ ಬರೀ ಇವಾಗ ಅಲ್ಲಿ ಹೋಗಿ ಬ್ರೇಕ್ಫಾಸ್ಟ್ ಮಾಡೋಣ, ಹಾಗೆ ಟೇಸ್ಟ್ ಅಂತ ನಿಮ್ಗೆ ಹೇಳ್ತೀನಿ. ನಾವಿವಾಗ ಬಂದಿದ್ವಿ ವಿನಾಯಕ ಮೈಲಾರಿ ಹೋಟೆಲ್ ಹತ್ರ. ಸೊ ಬರ್ರಿ ಇವಾಗ ಒಳಗಡೆ ಹೋಗಿ ನಾಷ್ಟ ಮಾಡೋಣ ಅಂತ, ಹೆಂಗಿದೆ ಅಂತ ಟೇಸ್ಟ್ ಹೇಳ್ತೀನಿ. ಒಂದು ಕಡೆ ಜಾಗ ಸಿಕ್ತು, ಹೋಗಿ ಕೂತ್ಕೊಂಡಾದ್ಮೇಲೆ ನಮಗೆ ಇವಾಗ ದೋಸೆ ಬರುತ್ತೆ. ಸೊ ದೋಸೆನ ತಿನ್ನೋಣ ಅಂತ. ನೋಡ್ಬೋದು ಎಷ್ಟೊಂದು ಜನ ಇಲ್ಲಿ ಸೆಲೆಬ್ರಿಟೀಸ್ಗಳ ದೋಸೆನ ಟ್ರೈ ಮಾಡೋಣ ಅಂತೇಳಿ ಹೋಗಿ ಕುಂತ್ಕೊಂತ ಇದ್ದಂಗೆ ನಿಮಗೆ ದೋಸೆ ತಂದು ಕೊಟ್ಬಿಡ್ತಾರೆ. ಇಲ್ಲಿ ಆಪ್ಷನ್ ಈ ದೋಸೆ ಇಲ್ಲ ಒಂದು ಇಡ್ಲಿ ಮತ್ತು ಮೆನುನ ಇಲ್ಲಿ. ಸೊ ದೋಸೆ ಮೇಲೆ ಈ ಥರ ಬೆಣ್ಣೆ ಹಾಕಿ ಕೊಡ್ತಾರೆ, ಒಳಗಡೆ ಆಲೂಗಡ್ಡೆ ಪಲ್ಯ ಎಲ್ಲ ಇರುತ್ತೆ. ಆ್ಯಂಡ್ ಆ ಬೆಣ್ಣೆ ಎಲ್ಲ ಆ ದೋಸೆ ಮೇಲೆಲ್ಲ ಸವರ್ಕೊಂಡು, ಆ್ಯಂಡ್ ಇವ್ರದ್ದು ಚಟ್ನಿ ಇರುತ್ತೆ ನೋಡಿ, ಆ ಚಟ್ನಿ ತುಂಬಾ ಫೇಮಸ್. ಸೊ ಆ ಚಟ್ನಿ ಜೊತೆ ನೀವು ಆ ಫ್ಲಫಿಯಾಗಿರುವಂಥ ದೋಸೆನ ನೀವು ಟೇಸ್ಟ್ ಮಾಡ್ಬೋದು. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ಜಸ್ಟ್ ದೋಸೆ ತಿನ್ಕೊಂಬಂದೆ, ಕಾಫಿ ಆರ್ಡರ್ ಮಾಡಿದ್ದೆ. ಸೊ ಹೊರಗೆ ಬಂದು ವಿಡಿಯೋ ಮಾಡೋದನ್ನ, ಯಾಕಪ್ಪ ಅಂದ್ರೆ ಒಳಗೆ ಸಿಕ್ಕಾಪಟ್ಟೆ ನೋಡ್ಬೋದು ಗದ್ದಲ ಭಾಳ ಐತಿ. ನೋಡಿ ಹೊರಗೆ ಎಷ್ಟು ಭಾಳ ಐತಾರೆ ಅಂತೇಳಿ. ದೋಸೆ ಮಾತ್ರ ಸಖತ್ತಾಗಿತ್ತು, ಫ್ಲಫಿಯಾಗಿ ಮಸ್ತ್ ಇತ್ತು. ಮೇನ್ ಹೈಲೈಟ್ ಹಿಂಗೆ ಕೋಕೋನಟ್ ಚಟ್ನಿ ಮಸ್ತ್ ಇತ್ತು. ನೀವೇನಾದರೂ ಬಂದ್ರೆ ಮೈಸೂರಾಗ ಇಲ್ಲೇ ಬ್ರೇಕ್ಫಾಸ್ಟ್ ಮಾಡೋದನ್ನ ಮಾತ್ರ ಮರಿಬೇಡ್ರಿ. ನಿಮಗೆ ಇಲ್ಲಿ ಮೆನು ಇಲ್ಲಿ ಬರೀ ನಿಮ್ಗೆ ಸುಮ್ ಕುಂತ್ರು ಹೋಗೋ ಸಾಕು, ನಿಮ್ಗೆ ತಂದು ದೋಸೆ ತಂದು ಕೊಟ್ಬಿಡ್ತಾರೆ. ಭಾಳ ಅಂದ್ರೆ ಇಡ್ಲಿ ಒಂದು ಸಿಗ್ಬೋದು ಅಷ್ಟೇ. ಇಲ್ಲಿ ದೋಸೆ ಮೇಲೆ ಆ ಬೆಣ್ಣೆ ಹಚ್ಕೊಡ್ತಾರೆ, ಇಡ್ಲಿ ಮ್ಯಾಗೂ ಬೆಣ್ಣೆ ಹಾಕೊಡ್ತಾರೆ. ಮಸ್ತ್ ಅಂದ್ರೆ ಮಸ್ತ್ ಇರುತ್ತೆ. ನೀವೇನಾದ್ರು ಮೈಸೂರಿಗೆ ಬಂದ್ರೆ ಇಲ್ಲಿ ದೋಸೆ ತಿನ್ನೋದನ್ನ ಮಾತ್ರ ಮರಿಬೇಡ್ರಿ. ನೀವೆಲ್ಲರೂ ದಯವಿಟ್ಟು ಯೂಟ್ಯೂಬ್ ಅಲ್ಲಿ, ಇನ್ಸ್ಟಾಗ್ರಾಮ್ ನೀವು ಬಂದು ನೋಡಿ, ಲೈಕ್ ಕೊಡಿ.